ಶುಭಾಶಯಗಳು. ನನ್ನ ಹೆಸರು ಅಫ್ಜಲ್ ಪಾಷಾ, ಮಾಜಿ ಅಧ್ಯಕ್ಷರು ಗುಡಿಬಂಡೆ. ಗುಡಿಬಂಡೆ ಪಟ್ಟಣದ ಗಜನಾಣ್ಯ ಪಟ್ಟುಸಾಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಆಯೋಜಿಸಿದ್ದ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಹರಿನಾಥ ರೆಡ್ಡಿ, ಗ್ಯಾರಂಟಿಗಳ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನು ದಿವಾಳಿ ಮಾಡುತ್ತಿದೆ. ರಾಜ್ಯದಲ್ಲಿ ಮಾತ್ರವಲ್ಲದೆ ಗುಡಿಬಂಡೆ, ಬಾಗೇಪಲ್ಲಿ ಕ್ಷೇತ್ರದಲ್ಲೂ ಅಭಿವೃದ್ಧಿ ಶೂನ್ಯವಾಗಿದೆ. ಹದಗೆಟ್ಟ ರಸ್ತೆಗಳು ಮತ್ತು ಗ್ರಾಮೀಣ ಭಾಗದ ಸಮಸ್ಯೆಗಳು ಮತದಾರರನ್ನ ಎನ್ಡಿಎ ಕಡೆಗೆ ಮುಖ ಮಾಡುವಂತೆ ಮಾಡಿದೆ. ಈ ಬದಲಾವಣೆಯ ಗಾಳಿ ಈಗಾಗಲೇ ಬೀಸುತ್ತಿದ್ದು, ಗುಡಿಬಂಡೆಯಲ್ಲಿ ಡಿಸಿಸಿ ಬ್ಯಾಂಕ್, ಪಿಎಲ್ಡಿ ಬ್ಯಾಂಕ್ ಹಾಗೂ ಟಿಎಪಿಸಿಎಂಎಸ್ನ ಆಡಳಿತ ಮಂಡಳಿಗಳು ಮೈತ್ರಿಕೂಟದ ಪಾಲಾಗಿರೋದು ಇದಕ್ಕೆ ಸಾಕ್ಷಿ ಎಂದು ಹರಿನಾಥ ರೆಡ್ಡಿ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ವಾಹನ ಸವಾರರ ಪ್ರಾಣ ರಕ್ಷಣೆ ಉದ್ದೇಶದಿಂದ ಎನ್ಡಿಎಯಿಂದ ಕ್ಷೇತ್ರದಲ್ಲಿನ ಎಲ್ಲ ಸವಾರರಿಗೆ ಉಚಿತ ಹೆಲ್ಮೆಟ್ ನೀಡಲಾಗುವುದು. ಈ ಅಭಿಯಾನದ ಉದ್ಘಾಟನೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗಮಿಸಲಿದ್ದು, ಕಾರ್ಯಕರ್ತರು ಭಾಗವಹಿಸಬೇಕು ಅಂತ ಮನವಿ ಮಾಡಿದರು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 4ನೇ ತಾರೀಕು ಮೊದಲನೇದಾಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೀವಿ. ಅದಾದ ಮೇಲೆ ಪ್ರತಿಯೊಂದು ಪಂಚಾಯಿತಿಗೂ ಒಂದೊಂದು ದಿನಕ್ಕೆ 2 ಪಂಚಾಯಿತಿಯಂತೆ ಬಾಗೇಪಲ್ಲಿ ಕ್ಷೇತ್ರ, ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು ಎಲ್ಲ ಎಷ್ಟು ಪಂಚಾಯಿತಿ ಬರ್ತದೋ ಅದು ಮತ್ತು ವಾರ್ಡ್ ವೈಸು ಎಲ್ಲ ಈ ಹೆಲ್ಮೆಟ್ ಹಂಚಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಪ್ಲ್ಯಾನ್ ಪ್ರಕಾರ ನಾವು ನಮ್ಮ ಮುಖಂಡರ ಇಟ್ಕೊಂಡು ಮುಖಂಡರ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಿಂಗೆ ಮುನ್ನಡೆಸುತ್ತೇವೆ. ಸಂಸದರ ಜೊತೆಗೆ ನಮ್ಮ ಕೇಶವರೆಡ್ಡನ್ನವರು ಇರ್ತಾರೆ, ನಮ್ಮ ನಾಯಕರಾದಂಥ ಕೋನಪರೆಡ್ಡನ್ನವರು ಇರ್ತಾರೆ, ಮತ್ತು ತಾಲೂಕಿನ ಎಲ್ಲ ಮುಖಂಡರು ಇರ್ತಾರೆ. ಎಲ್ಲ ತಾಲೂಕಿನ ಎಲ್ಲ ಎನ್ಡಿಎ ಮುಖಂಡರು ಎಲ್ಲ ಇರ್ತಾರೆ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ.